ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆಗಳಲ್ಲಿ ಇವತ್ತು ಶಾಲಾ ಪ್ರಾರಂಭೋತ್ಸವದ ದಿನ. ಎಲ್ಲಾ ಶಾಲೆಗಳಲ್ಲಿ ಇವತ್ತು ಮಕ್ಕಳು ಬಹಳ ಚಟುವಟಿಕೆಯಿಂದ ಲವಲವಿಕೆಯಿಂದ ಶಾಲೆಗಳಿಗೆ ಹೋಗಿ ಪ್ರಥಮ ದಿನ, ವರ್ಷದ ಪ್ರಥಮ ದಿನ ಇವತ್ತು ಎಲ್ಲ ಕಡೆಗಳಲ್ಲಿ ಪ್ರಾರಂಭೋತ್ಸವ ಆಗಿದೆ. ಈಗಾಗಲೇ ನಾನೊಂದು ಶಾಲೆಯಲ್ಲಿ ದೀಪ ಬೆಳಗಿಸಿ ನನ್ನ ಕ್ಷೇತ್ರದಲ್ಲಿ ಪ್ರಾರಂಭೋತ್ಸವವನ್ನು ಮಾಡಿ ಬಂದಿದ್ದೇನೆ. ಇದೀಗ ನಾನು ಶ್ರೀ ನಾರಾಯಣ ಗುರು ಆಂಗ್ಲ ಮಾಧ್ಯಮ ಶಾಲೆ ಪಡುಬೆಳ್ಳೆ ಇಲ್ಲಿ MRPL ನವರು ಕೊಟ್ಟಂತಹ ಒಂದು ನೂತನವಾದಂತಹ ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ, ಮನೆಗೆ ಬಿಡ್ಲಿಕ್ಕೆ ಒಂದು ಬಸ್ಸಿನ ವ್ಯವಸ್ಥೆಯನ್ನ ನಾನು ಕೇಳಿದ್ದಕ್ಕೆ CSR ಅಲ್ಲಿ ನಮಗೆ ಒದಗಿಸಿಕೊಟ್ಟಿದ್ದಾರೆ ಈ ಶಾಲೆಗೆ. ಅದನ್ನು ಇವತ್ತು ಲೋಕಾರ್ಪಣೆಗೊಳಿಸುವಂತ ಒಂದು ಕಾರ್ಯಕ್ರಮ. ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಬಸ್ಸಿನ ವ್ಯವಸ್ಥೆಯನ್ನ ಇಲ್ಲಿಯ ಆಡಳಿತ ಮಂಡಳಿಯವರು ನನ್ನ ಹತ್ರ ಬಂದು ಮನವಿ ಮಾಡಿದರು. ಮನವಿ ಮಾಡಿದಾಗ ಅದಕ್ಕೆ MRPL ನವರ ಜೊತೆ ಮಾತಾಡಿಕೊಂಡು ಈ ಒಂದು ಬಸ್ಸಿನ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇಲ್ಲಿಗೆ ಬಂದ ಮೇಲೆ ಬಹಳ ಸಂತೋಷ ಆಯ್ತು. ಯಾಕಂತ ಹೇಳಿದ್ರೆ 10-14 ಎಕರೆ 15 ಎಕರೆ ಜಾಗ, ವಿಶಾಲವಾದಂತಹ ಒಂದು ಪ್ರದೇಶದಲ್ಲಿ ನಮ್ಮ ಈ ಭಾಗದ ಹಿರಿಯರೆಲ್ಲ ಸೇರಿಕೊಂಡು ಒಂದು ಶಾಲೆ ಬೇಕು ಇಲ್ಲಿಯ ಮಕ್ಕಳಿಗೆ ಅಂತ ಹೇಳಿಕೊಂಡು ಗ್ರಾಮೀಣ ಪ್ರದೇಶ ಇಲ್ಲಿ ಪ್ರಾರಂಭಿಸಿದ್ದಾರೆ. ಅದನ್ನು ಈಗ ಈಗಿನ ಆಡಳಿತ ಮಂಡಳಿಯವರು ನಮ್ಮ ಮುಂಬೈ ಬಿಲ್ಲವ್ ಅಸೋಸಿಯೇಷನ್ ಜಂಟಿ ಆಶ್ರಯದಲ್ಲಿ ಇವತ್ತು ಇದನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 600-700 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಇವತ್ತು ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ. ಇವತ್ತು ದೇವಸ್ಥಾನಗಳನ್ನು ಅಲ್ಲಲ್ಲಿ ನಾವು ಬ್ರಹ್ಮಕಲಶೋತ್ಸವ ಮತ್ತು ಕೋಟಿ ಖರ್ಚು ಮಾಡಿ ದೇವಸ್ಥಾನಗಳನ್ನು ಕಟ್ತೇವೆ. ದೇವಸ್ಥಾನಗಳಿಂದ ಪ್ರಮುಖ ಯಾವುದು ಅಂತ ಹೇಳಿದ್ರೆ ಇದೂ ದೇವಸ್ಥಾನವೇ. ಇಲ್ಲಿರುವಂತಹ ಮಕ್ಕಳೇ ನಮಗೆ ದೇವರು. ಹಾಗಾಗಿ ವಿದ್ಯಾರ್ಜನೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿಕೊಂಡು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಒಂದು ವಾಕ್ಯ ಇತ್ತು. ಏನಂತ ಹೇಳಿದ್ರೆ ವಿದ್ಯೆಯಿಂದ ಸ್ವತಂತ್ರರಾಗಿಲಿ, ಸಂಘಟನೆಯಿಂದ ಬಲಯುತರಾಗಿರಿ ಅಂತ ಹೇಳಿ. ಆ ರೀತಿಯಲ್ಲಿ ವಿದ್ಯೆ ಯಾಕೆ ಬೇಕು ಅಂತ ಹೇಳಿದ್ರೆ, ವಿದ್ಯೆ ಇದ್ರೆ ಕಣ್ಣು ನಮಗೆ ಕಂಡಾಗೆ, ವಿದ್ಯೆ ಇಲ್ಲದ್ರೆ ವಿದ್ಯೆ ನಾವು ಕಣ್ಣಿದ್ದು ಕುರುಡರಾದಾಗೆ. ಹಾಗಾಗಿ ವಿದ್ಯೆ ಬೇಕು, ವಿದ್ಯೆಯ ಜೊತೆಗೆ ಸಂಸ್ಕಾರ ಬೇಕು ಅಂತ ಒಂದು ಸಂಸ್ಕಾರವನ್ನು ಕೊಡುವ ಕೇಂದ್ರವು ಸಹ ಇದಾಗಿದೆ. ವಿದ್ಯೆಯನ್ನು ಕೊಡ್ತಾರೆ, ಅದರ ಜೊತೆಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡುವ ಒಂದು ಕೇಂದ್ರ ಆಗಿದೆ. ಇಲ್ಲಿ ಬಂದ ಮೇಲೆ ಬಹಳ ಸಂತೋಷ ಆಯಿತು. ನಾನು ಮುಲ್ಕಿ ಮೂಡುಬಿದಿರೆ ಕ್ಷೇತ್ರದಿಂದ ಇಲ್ಲಿಗೆ ಬಂದಿದ್ದೇನೆ. ಇವರ ನಮ್ಮ ಈ ಒಂದು ಪದಾಧಿಕಾರಿಗಳ ಒಂದು ಒತ್ತಾಯದ ಮೇರೆಗೆ ಬಂದಿದ್ದೇನೆ. ಹಾಗಾಗಿ ನನಗೂ ತುಂಬಾ ಇದನ್ನು ನೋಡಿ ಬಹಳ ಸಂತೋಷ ಆಯಿತು. ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದ ಕೂಡಲೇ ಇವತ್ತು ಮನೆಗೆ ವಾಹನಗಳ ಅಗತ್ಯ ಇದೆ. ಮಕ್ಕಳನ್ನು ಬಿಡ್ಲಿಕ್ಕೆ, ಕರ್ಕೊಂಡು ಬರ್ಲಿಕ್ಕೆ ಅಗತ್ಯತೆಯನ್ನು ಇವತ್ತು ನಾವು ಒಂದು ಸಣ್ಣ ಅಳಿಲ ಸೇವೆಯನ್ನು ನಾವು ಒಂದು ಕಂಪನಿಯ ಮೂಲಕ ಇಲ್ಲಿಗೆ ಕೊಟ್ಟಿದ್ದೇವೆ ಅಂತ ಹೇಳಿ ನನಗೂ ತೃಪ್ತಿ ಇದೆ. ಆದ್ದರಿಂದ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ, ಈ ಒಂದು ಶುಭ ದಿನದಂದು, ಶಾಲಾ ಪ್ರಾರಂಭೋತ್ಸವ ದಿನದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಶಿಕ್ಷಕರಿಗೆ, ಪೋಷಕರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ನಡೆಸಲಿಕ್ಕೆ ಪ್ರತಿಯೊಂದು ಕಡೆಗಳಲ್ಲಿ ಕಷ್ಟ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ನಾವೆಲ್ಲ ಆಂಗ್ಲ ಮಾಧ್ಯಮಕ್ಕೆ ವಾಲ್ತಾ ಇದ್ದೇವೆ. ಕನ್ನಡ ಮಾಧ್ಯಮ ಇವತ್ತು ಉಳಿಯುವುದಿಲ್ಲ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ನಾನು ಪ್ರಥಮವಾಗಿ ಶಾಸಕನಾಗಿ ಆಯ್ಕೆಯಾಗಿ ಬೆಳಗಾಂ ಅಧಿವೇಶನದಲ್ಲಿ ಕುಮಾರಸ್ವಾಮಿ ಅವರು ಆಗ ಮುಖ್ಯಮಂತ್ರಿ ಆಗಿದ್ದರು. ಪ್ರತಿ ಅಧಿವೇಶನದಲ್ಲಿ ನಾನೊಂದು ಪ್ರಶ್ನೆಯನ್ನು ಎತ್ತಿದೆ ಕುಮಾರಸ್ವಾಮಿ ಅವರಿಗೆ. ಏನಂತ ಕೇಳಿದ್ರೆ, ದುಡ್ಡಿದ್ದವರೆಲ್ಲ ಆಂಗ್ಲ ಮಾಧ್ಯಮಕ್ಕೆ ಹೋಗ್ತಾರೆ, ಮಧ್ಯಮ ವರ್ಗದವರು ಮತ್ತು ಅದಕ್ಕಿಂತ ಕೆಳಗಿನ ವರ್ಗದವರು ಕನ್ನಡ ಮಾಧ್ಯಮಕ್ಕೆ ಅನಿವಾರ್ಯವಾಗಿ ಹೋಗ್ಲೇಬೇಕು. ಆದ್ರೆ ಇವತ್ತು ಆಂಗ್ಲ ಮಾಧ್ಯಮ ಅನಿವಾರ್ಯ. ಪ್ರತಿಯೊಂದು ಕಡೆಯಲ್ಲಿ ಆಂಗ್ಲ ಮಾಧ್ಯಮ ಇದ್ರೆ ಮಾತ್ರ ಮುಂದೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಎಲ್ಲಾ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ LKG ಇಂದಲೇ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭಿಸಬೇಕು ಅಂತ ನಾನು ಪ್ರಶ್ನೆ ಹಾಕಿದ್ದೆ. ಆ ಸಮಯದಲ್ಲಿ ಸುಮಾರು 8 ವರ್ಷಗಳ ಹಿಂದೆ. ಅದಕ್ಕೆ ನಾನು ಭರವಸೆ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ಒಂದೇ ತಿಂಗಳಲ್ಲಿ 1,000 ಶಾಲೆಗಳಲ್ಲಿ ಕರ್ನಾಟಕದಲ್ಲಿ ಅವರು ಆಂಗ್ಲ ಮಾಧ್ಯಮವನ್ನ LKG ಇಂದ ಪ್ರಾರಂಭಿಸಿದ್ರು. ಇವತ್ತು ಪ್ರತಿ ವರ್ಷ 1,000 ಆಗ್ತಾ ಹೋಗ್ತದೆ ಪ್ರತಿ ಶಾಲೆಗಳಲ್ಲಿ. ಬಹುಶಃ ಇವತ್ತು ಕನ್ನಡ ಮಾಧ್ಯಮ ಶಾಲೆ ಉಳಿದಿದೆ ಅಂತ ಹೇಳಿದ್ರೆ ನನ್ನ ಲೆಕ್ಕದಲ್ಲಿ ದಾನಿಗಳಿಂದ, ಇಲ್ಲದೇ ಹಿರಿಯ ವಿದ್ಯಾರ್ಥಿಗಳು ಅಂತೇಳಿ ಹಳೆ ವಿದ್ಯಾರ್ಥಿಗಳು ಅಂತ ನಾವು ಹೇಳ್ತೇವೆ. ಹಳೆ ಅಂತ ನಾನು ಹೇಳುದಿಲ್ಲ, ಹಿರಿಯ ವಿದ್ಯಾರ್ಥಿಗಳು, ಶಾಲೆಯಲ್ಲಿ ಕಲಿತು ಹೋದಂತ ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಸಂಘಟನೆಯನ್ನ ಮಾಡಿಕೊಂಡು ಒಂದು ಶಾಲೆಯನ್ನು ಉಳಿಸುವ ಮತ್ತು ಬೆಳೆಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಹಾಗೆಯೇ ದಾನಿಗಳ ಸಹಾಯದಿಂದ ಇವತ್ತು ಇಲ್ಲಿ ಸಹ ಪ್ರಥಮವಾಗಿ ಕನ್ನಡ ಮಾಧ್ಯಮ ಶಾಲೆ ಪ್ರಾರಂಭ ಆಗಿದೆ. ಒಳ್ಳೆಯ ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಅದರ ಜೊತೆಗೆ ಆಂಗ್ಲ ಮಾಧ್ಯಮ ಸಹ ಬೇಕು. ಯಾಕೆ ಅಂತ ಕೇಳಿದ್ರೆ LKG, UKG ಮತ್ತು ಆಂಗ್ಲ ಮಾಧ್ಯಮ ಇಲ್ಲದಿದ್ರೆ ಕನ್ನಡ ಮಾಧ್ಯಮಕ್ಕೆ ಜನ ಬರುವುದಿಲ್ಲ. ಅದು ಸಹ ಬಸ್ಸಿನ ವ್ಯವಸ್ಥೆ, ಸಮವಯಸ್ಸರ ಪ್ರತಿಯೊಂದು ಮಕ್ಕಳಿಗೆ ವ್ಯವಸ್ಥೆಯನ್ನು ಮಾಡಿ ಕೊಡದಿದ್ರೆ ಅವರು ಬರುವುದಿಲ್ಲ. ಅದಕ್ಕಾಗಿ ಅವರಿಗೆ ಬಸ್ಸಿನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಾಗ ಇವತ್ತು ವಿದ್ಯಾರ್ಥಿಗಳು ಬರ್ತಾರೆ. ಇದು ಬಹುಶಃ ನನ್ನ ಲೆಕ್ಕದಲ್ಲಿ ಲಾಭದ ಉದ್ದೇಶದಿಂದ ಮಾಡಿದ ಶಾಲೆ ಅಲ್ಲ. ಒಂದೇ ಒಂದು ಅಂತ ಹೇಳಿದ್ರೆ, ಗ್ರಾಮೀಣ ಭಾಗ ಪಡುಬೆಳ್ಳೆಯಲ್ಲಿ ಇಲ್ಲೊಂದು ಶಾಲೆ ಬೇಕು ಅಂತ ಹೇಳಿಕೊಂಡು ನಮ್ಮ ಗುರುಗಳ ಸಂದೇಶದಂತೆ ಬಹುಶಃ ನಮ್ಮ ಹಿರಿಯರು, ಈ ಭಾಗದ ಹಿರಿಯರು, ಅವರ ಹೆಸರು ನನಗೆಲ್ಲರದ್ದು ಗೊತ್ತಿಲ್ಲ, ಆದ್ರೆ ಹಿರಿಯರೆಲ್ಲ ಸೇರಿಕೊಂಡು ಪ್ರಾರಂಭಿಸಿದ ಅವರ ನಂತರದ ಈಗಿನ ಜನಾಂಗ ಅದನ್ನು ಮುಂದುವರಿಸಿಕೊಂಡು ಹೋಗಿದೆ. ಶಾಲೆ ನಡೆಸಲಿಕ್ಕೆ ಬಹಳ ಕಷ್ಟ ಇದೆ. ಇವತ್ತು PUC ಅಥವಾ ಬೇರೆ ಬೇರೆ ಶಾಲೆಗಳಲ್ಲಿ ಇವತ್ತು ಲಕ್ಷ ಹಣ ಸಂಪಾದನೆ ಮಾಡ್ತಾರೆ. ಹಾಸ್ಟೆಲ್ಗಳನ್ನ, ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ ಮಾಡಿ. ಇಂತಹ ಶಾಲೆಗಳಲ್ಲಿ ಹಣ ಸಂಪಾದನೆ ಮಾಡ್ಲಿಕ್ಕೆ ಕಷ್ಟ. ಆದ್ರೆ ಒಂದು ಅಂತ ಹೇಳಿದ್ರೆ, ಹಣ ಸಂಪಾದನೆ ಮಾಡುವ ಉದ್ದೇಶವೇ ಅಲ್ಲ. ಅದರ ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆಯಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕೆಂಬ ಗುರುಗಳ ಸಂದೇಶದಂತೆ ಬಹುಶಃ ಇಲ್ಲಿ
ಒಂದೇ ಜಾತಿ ಒಂದೇ ಮತ ಒಂದೇ ದೇವರೆಂಬ ರೀತಿಯ ಅವರ ಸಂದೇಶವನ್ನು ಸಾರುವಂತ ಕೆಲಸ ಇಲ್ಲಿ ಆಗ್ತಾ ಇದೆ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ. ಈಗ ಈಗಿನ ಸಿಚುವೇಶನ್ ನಿಮಗೆ ಗೊತ್ತಿದೆ, ಯಾಕೆಂತ ಹೇಳಿದ್ರೆ ಯುದ್ಧ ಆಗ್ತಾ ಇದೆ, ಬೇರೆ ಬೇರೆ ಕಡೆಗಳಲ್ಲಿ ಯುದ್ಧ ಆಗ್ತಾ ಇದೆ. ಅದರಿಂದ ಇವತ್ತು ಪೆಟ್ರೋಲಿಯಂ ಇದ್ದು ಸ್ಥಿತಿಗತಿಯ ಬಗ್ಗೆ ಸಹ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಕ್ಲಾಸ್ ರೂಮ್ಗಳು ಬೇಕಿದ್ರು ನೀವು ಒಂದು ಮನವಿ ಕೊಟ್ಟಾಗ ಖಂಡಿತವಾಗಿ ಅದಕ್ಕೆ ಸ್ಪಂದನವನ್ನು ಕೊಟ್ಟಾರು ಎಂಬ ಭಾವನೆ ನಮಗಿದೆ. ಇವತ್ತು ನಾವು ನನ್ನ ಕ್ಷೇತ್ರಕ್ಕೆ ಬಿಟ್ಟು ಹೊರಗೆ ಕೊಟ್ಟದ್ದಿದೆ ಪ್ರಥಮ, ಇಲ್ಲದ್ರೆ ನಮ್ಮ ಕ್ಷೇತ್ರಕ್ಕೆ ನಾನು ಕೇಳುವಂಥದ್ದು. ಆಸ್ಪತ್ರೆ ಇರ್ಬೋದು, ಶಾಲೆ ಇರ್ಬೋದು, ಅಥವಾ ಅಂಗನವಾಡಿ ಇರ್ಬೋದು, ಅಥವಾ ಕೆರೆಗಳ ಅಭಿವೃದ್ಧಿ ಇರ್ಬೋದು, ತುಂಬಾ ಒಂದು 30-40 ಕೋಟಿಯಷ್ಟು ನಾನು ಶಾಸಕನಾದ ಮೇಲೆ ಅವರಿಂದ ನಾನು ಪಡೆದಿದ್ದೇನೆ. MRPL ಸಂಸ್ಥೆ ನಮಗೆ ಹೆಮ್ಮೆ ಅಂತ ಹೇಳಿಕ್ಕೆ ನಾನು ಇಚ್ಛೆಪಡ್ತೇನೆ. ನಮಸ್ಕಾರ. MRPL ಸಂಸ್ಥೆಯು ತಮ್ಮ CSR ಫಂಡ್ ಇಂದ ಸುತ್ತಮುತ್ತಲ ದಕ್ಷಿಣ ಕನ್ನಡ ಮತ್ತು ಉಡುಪಿ ಡಿಸ್ಟ್ರಿಕ್ಟ್ಗೆ ಸಾಧ್ಯ ಆದಷ್ಟು ತಮ್ಮ MRPL ಸಂಸ್ಥೆಯ ಲಾಭದ ಅಂಶದಲ್ಲಿ ಅದನ್ನು ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದೆ. ಅದೇ ತರ ಈ ಸಲ ಇದು ನಮ್ಮ ಮೂಡಬಿದಿರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಅವರು ಅಮ್ಮನ ಕೋಟೆಯನವರ ಮನವಿಗೆ ಮೂಡಬಿದಿರೆ ಶಾಲೆಗೊಂದು ಬಸ್ಸಿನ ಸೌಕರ್ಯ ಬೇಕಂತ ಹೇಳಿದಾಗ MRPL CSR ಫಂಡ್ ಇಂದ ಈ ಸವಲತ್ತನ್ನು ಕೊಟ್ಟಿದೆ. ಸೊ MRPL ಇದೇ ತರ ಅನೇಕ ಸಮಾಜಮುಖಿ ಕಾರ್ಯಕ್ರಮ ಮಾಡುತ್ತಾ ಬಂದಿದೆ. ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಡಿಸ್ಟ್ರಿಕ್ಟ್ ಕಳೆದ ಒಂದು 4 ವರ್ಷದಿಂದ ಒಂದು 300 ಶೌಚಾಲಯವನ್ನು ಕಟ್ಟಿಕೊಟ್ಟಿದೆ. ಇದು ನಮ್ಮ CSR ಫಂಡ್ ಇದೆ. ಅದೇ ರೀತಿ ಕ್ಲಾಸ್ ರೂಮ್ಗಳು ಇಂಥ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಬರುತ್ತೆ. ಸೊ ಇನ್ನೂ ಸಹ MRPL ಇಂಥ ಕಾರ್ಯಕ್ರಮ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾ